ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈಗ ಪಂಚಮಸಾಲಿ ಮುಖಂಡರ ಸಭೆ ನಡೆಯುತ್ತಿದ್ದು, ಪಂಚಮಸಾಲಿಯ ಸಭೆ ಎರಡು ಪಕ್ಷದವರು ತಮ್ಮದೇ ಆದಂತಹ ಒಂದು ಪ್ರಚಾರ ತಂತ್ರ ಮಾಡ್ತಿದ್ದಾರೆ. ಈಗ ನಮ್ಮೊಂದಿಗೆ ಏನು ಪಂಚಮಸಾಲಿಯ ಮುಖಂಡರು ಮತ್ತು ಲಿಂಗಾಯತ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕರಾದಂತಹ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ. ಕಳೆದ ದಿನ ಬಿಜೆಪಿ ಪಂಚಮಸಾಲಿ ಸಭೆ ನಡೀತು. ಅದರ ಬಗ್ಗೆ ಜೊತೆಗೆ ಇಲ್ಲಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಏನೆಲ್ಲ ತಂತ್ರ ಮಾಡ್ತಿದೆ, ಅವರ ಅಭಿಪ್ರಾಯ ಏನಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಸರ್, ಈ ಚುನಾವಣೆಯಲ್ಲಿ ಈ ಪಂಚಮಸಾಲಿ ಸಮಾಜ ಮುಖಂಡದ ಸಭೆ ನಡೀತು ನಿನ್ನೆ ದಿವಸ. ಅಲ್ಲಿ ಸಮಾಜದ ಪ್ರಮುಖರೇನೋ ಬಿಜೆಪಿಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಹೇಳಿದ್ರು, ಅದಕ್ಕೆ ನೀವೇನ್ ಹೇಳ್ತೀರಿ? ನೋಡಿ, ಅದು ಒಂದು ಯಾವುದೇ ಅರ್ಹತೆ ಇಲ್ಲಾರ್ದಂಥದ್ದು ಒಂದು ಸಭೆ. ಅದು ಅಲ್ಲಿ ಕೇವಲ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಇಲ್ಲ, ಅಲ್ಲಿ ಮುಖಂಡರು ಕೂತಿರ್ಬೋದು. ಅವ್ರಿಗೆ ಯಾವ ಪಕ್ಷದಲ್ಲಿ ಅನ್ನೋದು ಆ ಮುಖಂಡರಿಗೆ ಅರಿವಿಲ್ಲ. ಯಾವ ವ್ಯಕ್ತಿನ ಭಾರತೀಯ ಜನತಾ ಪಕ್ಷ ಉಚ್ಚಾಟನೆ ಮಾಡಿದೆ, ಆ ಉಚ್ಚಾಟನೆ ಮಾಡಿದಂಥ ವ್ಯಕ್ತಿನ ಕರ್ಕೊಂಡು ಬಂದು ಇಲ್ಲಿ ಕೆಲವಷ್ಟು ಸಮುದಾಯಗಳನ್ನ ಬೇಯಿಸೋದಕ್ಕಾಗಿಯೇ ಕರ್ಕೊಂಡ್ ಬಂದಾರ. ಅದು ಕೆಲವಷ್ಟು ನಾಯಕರನ್ನ, ಕೆಲವಷ್ಟು ಸಮುದಾಯಗಳನ್ನ ಇವತ್ತು ಅವಮಾನ ರೀತಿಯಲ್ಲಿ ಅವರಿಗೆ ಮಾತನಾಡಿ, ಇವತ್ತು ಏನು ಸನ್ಮಾನ್ಯ ವೀರಣ್ಣ ಚರಂತಿಮಠ ಅವರು ಇವತ್ತು ಅವ್ರ ಹಿನ್ನಡೆಯನ್ನ ಕಾಣ್ಕೊಂಡ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾವ ಯತ್ನಾಳ್ ಆಗ್ಲಿ, ಸಿ ಪಾಟೀಲ್ ಆಗ್ಲಿ, ಅರವಿಂದ್ ಬೆಲ್ಲದಾಗ್ಲಿ ಸಮುದಾಯಕ್ಕೆ ದತ್ತಕ್ಕೇನು ತಗೊಂಡಿಲ್ಲ ಇವರು. ಸಮುದಾಯ ಏನು ಇವ್ರಿಗೆ ಒತ್ತೆ ಆಳ ಅಲ್ಲ. ಸಮುದಾಯದವರಿಗೆ ಅರಿವಿದೆ ಯಾವ ತತ್ವ ಆಧಾರದ ಮೇಲೆ ನಾವು ಬೆಳೆದಿದ್ದೀವಿ, ಯಾವ ಒಂದು ಸಂಸ್ಕಾರದಲ್ಲಿ ನಾವು ಬೆಳೆದಿದ್ದೀವಿ ಅನ್ನೋದು ನಮ್ಮ ಸಮುದಾಯದವ್ರಿಗೆ ಗೊತ್ತಿದೆ. ಆ ಸಮುದಾಯದವ್ರು ನಿರ್ಣಯ ಮಾಡ್ತಾರೆ ಯಾವ ಸರ್ಕಾರ ಯಾರು ಸಮುದಾಯದ ಪರವಾಗಿ ನಿಂತಿದ್ದಾರೆ. ಸಮುದಾಯದ ಮೀಸಲಾತಿ ಇರ್ಬೋದು, ಇವರು ಕೇವಲ ನಾಟಕವಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ಸಮುದಾಯನ ಬಳಕೆ ಮಾಡ್ಕೋತಾ ಇದ್ದಾರೆ. ಈಗ ಅವರು ನಿನ್ನೆ ಭಾಷಣದಲ್ಲಿ ವೇದಿಕೆಯಲ್ಲಿ ಹೇಳಿದ್ರು, ಏನು ನಿಮ್ ಬಗ್ಗೆ ಒಂದು ಆರೋಪ ಮಾಡಿರ, ಅವ್ರು ಬರೀ ಏನು 20 ಪಟ್ಟ ಹಚ್ಕೊಂಡ್ ಬಂದ್ಬಿಡ್ತಾರೆ, ಸದನದಲ್ಲಿ ಏನು ಮಾಹಿತಿ ನೋಡಲ್ಲ, ಸದನದಲ್ಲೇ ಇರಲ್ಲ ಅವರು, ಈ ಪಂಚಮಸಾಲಿ ಮೀಸಲಾತಿ ಬಗ್ಗೆ ಏನು ಚರ್ಚೆನ ಮಾಡಲ್ಲ ಅಂತ ಆರೋಪ ಮಾಡಿದ್ರು. ನೋಡ್ರಿ, ನನಗ್ ಗೊತ್ತಿದೆ, ನನ್ನ ಆತ್ಮಕ್ಕೆ ಗೊತ್ತಿದೆ, ಮತ್ತು ನಮ್ಮ ಸಮುದಾಯದ ಮುಖಂಡರಿಗೆ ಗೊತ್ತೈತಿ ನಾವ್ ಏನ್ ಮಾಡ್ತಾ ಇದೀವಿ ಏನಿಲ್ಲ ಅನ್ನೋದು. ಇವ್ರ ತರ ಡೊಂಗಿ ನಾಟಕವನ್ನ ಆಡುವಂಥದ್ದು ಅಲ್ಲ ನಾನು. ಅದಕ್ಕೆ ಹೇಳ್ತಾರಲ್ಲ, ಹೀರೋ ಕೆನಾಟ್ ಬಿ ಎ ಕಾಮಿಡಿಯನ್ ಕೆನಾಟ್ ಬಿ ಎ ಹೀರೋ ಅಂತ. ಇವನು ಕಾಮಿಡಿಯನ್, ಇವನು ಸಿಳ್ಳಿ ಹೊಡೆಯೋದು, ಚಪ್ಪಾಳಿ ಹೊಡೆಯೋದು, ಇವನಿಗೆ ಅದಕ್ಕೆ ಬರ್ತಾನ. ಇನ್ನೊಬ್ಬರಿಗೆ ಹಲ್ಕಟ್ಟು ಮಾತಾಡಿದ್ರೆ ನಾನು ದೊಡ್ಡವ ಹಾಕ್ತೀನಿ ಅಂತ ಅವ್ನ ಭಾವನೆ ಐತಿ. ಆ ಮೂಲಕ ಮತದಾರ ಸೆಳೆಯ ಪ್ರಯತ್ನ ಮಾಡ್ತಾರೆ. ಸೆಳೆಯಕ್ ಪ್ರಯತ್ನ ಮಾಡಿದ್ ಯಾರ್ರೀ ಸೆಳೆತ ಆಗೋದು? ಈಗ ಪ್ರಾಣೇಶ್ ಬಂದು ಒಂದು ಕಾರ್ಯಕ್ರಮ ಕೊಡ್ತಾರ ಯಾವುದೋ ಒಂದು ಹಾಲಲ್ಲಿ, ಒಂದು ಭವನದಲ್ಲಿ, ಅಲ್ಲಿ ಬಂದು ಜನ ಏನ್ ಮಾಡ್ತಾರ, ನಕ್ಕ ಚಪ್ಪಾಳಿ ಹೊಡೆದು ಹೋಗ್ಬಿಡ್ತಾರ. ಅಷ್ಟೇ ಇವನ್ ಪರಿಸ್ಥಿತಿ. ಇವತ್ತು ಅದೇ ಆಗೋದು ಇಲ್ಲಿ. ಯಾವ ಸಮುದಾಯದವರು ಇವ್ರು ಒತ್ತಿ ಆಳ ಅಲ್ಲ. ಸಮುದಾಯದವ್ರು ನಿರ್ಣಯ ಮಾಡ್ತಾರ ಯಾವ ಸರ್ಕಾರ ಅವ್ರ ಜೊತೆಗಿದೆ, ಯಾವ ವ್ಯಕ್ತಿ ಅವ್ರ ಜೊತೆಗಿದ್ದಾನೆ ಅನ್ನೋದು ಅವ್ರಿಗೆ ಅರಿವು ಐತಿ. ಈಗ IPL ಟಿಕೆಟ್ ಕೇಳ್ತಾರ ವಿಧಾನಸಭೆಯಲ್ಲಿ, ಆದ್ರೆ ನಮ್ಮ ಸಮಾಜದ ಬಗ್ಗೆ ಏನೂ ಕಾಳಜಿ ಇಲ್ಲ ಅಂತ. ಇವನ್ ಯಾರ್ರಿ? ನಾನು IPL ಟಿಕೆಟ್ ಕೇಳ್ತೀನಿ, ಸಿನಿಮಾ ಟಿಕೆಟ್ ಕೇಳ್ತೀನಿ. ಇವನ್ ಯಾರ್ರಿ ಮಾತಾಡಕ? ಇವನ್ ಮನೆಗೆ ಹೋಯ್ತಾನ ಏನ್? ಇವ್ರು ರೊಕ್ಕ ಕೇಳಿದ್ನ? ಇವನು ಭಿಕ್ಷಾ ಬಿಡಕ್ ಬಂದಿದ್ದ ಹಿಂದ್ಗೆ MLC ಆಗ್ಬೇಕಂದ್ರೆ ನನ್ನ ಮನಿ ಮಠ. ಇವ್ನಿಗೆ ಅದು ಇಟ್ಟು ಅರಿವು ಇಲ್ಲ ಇವನಿಗೆ. ನಾನು ಇವ್ನ ಮನೆಗೆ ಹೋಯ್ದೆ ಟಿಕೆಟ್ ಕೊಡ್ಸಂತ, ನನ್ನ ಹಕ್ಕು ನಾನು ಕೇಳ್ತೀನಿ. ನಾನು ದುಡ್ಡು ಕೊಟ್ಟೆ ತಗೋತೀನಿ ಅಂತ ಹೇಳಿದೀನಿ, ಪುಕ್ಷಟಿ ಕೇಳಿಲ್ಲ ನಾನು. ಇವನ ಹತ್ರ ದುಡ್ಡು ಇರ್ಬೋದು, ತಗೊಂಡು ಕೊಡಿಸ್ಲಿಲ್ಲ. ಕಾರ್ಯಕರ್ತರಿಗೆ, ಜನರಿಗೆ ಕೇಳ್ತಾರೆ ಜನ, ನಮಗೆ ಜನಪ್ರತಿನಿಧಿ ಅಂದಮೇಲೆ ಕೇಳುವಂಥದ್ದು ನನ್ನ ಪದ್ಧತಿ. ಅದು ಅಶೋಕ್ ಅವರು ಎತ್ತಿದುವಂತ ವಿಷಯ. ಅವರ ಏನು ಉಚ್ಚಾಟಿತ ಪಕ್ಷದ ಒಬ್ಬ ವಿರೋಧ ಪಕ್ಷದ ನಾಯಕ ಎತ್ತಿದ್ದದು ಸದನದಲ್ಲಿ, ನಾನಲ್ಲ. ಅದನ್ನ ಅರಿವಿಟ್ಕೋಬೇಕು. ಇವರೆಲ್ಲ ಮಾತಾಡೋರು ಹುಚ್ಚರಕರ ಮಾತಾಡೋದು. ಇವ್ರು ಕಾಮನ್ ಮ್ಯಾನ್ ಅಂತಾರಲ್ಲ, ಆ ಸನ್ಮಾನ್ಯ ವಿಜೇಂದ್ರ ಅವರು, ಆ ತೇಜಸ್ವಿ ಸೂರ್ಯ ಅವರು ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಒಂದು ಟಿಕೆಟ್ ತಗೊಂಡು ಅವ್ರ ಪಾಪ ಮ್ಯಾಚ್ ನೋಡಕ್ ಹೋಗಂತ ಹೇಳ್ರಿ ಜನರ ಜೊತೆಗೆ ಅರಿವಾಗತ್ತೆ. ಇವ್ರು ಫ್ಲೈಟ್ ಟಿಕೆಟ್ ಹೋಗೋತ್ನಾಗ VIP ಬೇಕು, ಅಲ್ಲಿ ಪ್ರೋಟೋಕಾಲ್ ಬೇಕು. ಮತ್ತೆ ಪ್ರೋಟೋಕಾಲ್ ಯಾಕೆ ಕೊಡ್ತಾರೆ ಇವ್ರಿಗೆ? ಜನಪ್ರತಿನಿಧಿ, ಚುನಾಯಿತ ಪ್ರತಿನಿಧಿಗಳಿಗೆ ಒಂದು ಗೌರವ ಐತಿ, ಸಂವಿಧಾನಾತ್ಮಕ ಒಂದು ಗೌರವ ಐತಿ. ಆ ಗೌರವದ ಅಡಿಯಲ್ಲಿ ನಮ್ಮ ನ್ಯಾಯ ಕೇಳಿದೀವಿ ಅಷ್ಟೇ. ಈ ಸಭೆಯಲ್ಲಿ ಏನು ಮಾಜಿ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಅವರು, ಸಿ ಪಾಟೀಲ್ರು, ಹೀಗೆಲ್ಲ ಸಮಾಜ ಮುಖಂಡರಿದ್ದು ನಮ್ಮ ಸಮಾಜದ ಮೇನ್ ಏನು ಅಭಿವೃದ್ಧಿ ಆಗ್ಬೇಕಾದ್ರೆ ನೀವು ಬಿಜೆಪಿನ ಬೆಂಬಲಿಸ್ರಿ. ಯಾಕಂದ್ರೆ ವೀರಣ್ಣ ಚರಂತಮಠ ಅವರು ನಮ್ಮ ಸಮಾಜದವರು. ನೋಡ್ರಿ, 23 ಚುನಾವಣೆಯಲ್ಲಿ ಇದೆ ಎಲ್ಲಾ ನಾಯಕರಿದ್ರ. ಯಡಿಯೂರಪ್ಪನವರು ಆದಿಯಾಗಿ, ಬಸವರಾಜ ಬೊಮ್ಮಾಯಿ ಅವರು ಆದಿಯಾಗಿ, ಮುರುಗೇಶ್ ನಿರಾಣಿ, ಸಿ ಪಾಟೀಲ್, ಅರವಿಂದ್ ಬೆಲ್ಲದ್, ಅಗ್ರಗಣ್ಯ ನಾಯಕರು ಎಲ್ಲರೂ ಇದ್ರಲ್ಲ. ಮತ್ತೆ ಈ ರಾಜ್ಯದಲ್ಲಿ ಜನ ಯಾಕೆ ತಿರಸ್ಕಾರ ಮಾಡಿದ್ರಪ್ಪ ಇವ್ರಿಗೆ? ಇದ ಪಂಚಮಸಾಲಿ ಸಮಾಜ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಸುಮಾರು 140 ಕ್ಷೇತ್ರದಲ್ಲಿ ನಿರ್ಣಾಯಕದ ಹಂತದಲ್ಲಿ ಇದ್ದೀವಿ. ಯಾಕೆ ಇವ್ರನ್ನ ತಿರಸ್ಕಾರ ಮಾಡಿದ್ರು? ಮೋಸ ಮಾಡಿದ್ಕಲ್ಲ.
ಮೀಸಲಾತಿ ಕೊಡ್ತೀನಿ ಅಂತ ಮೋಸ ಮಾಡಿದ್ರು. ಸಮುದಾಯಕ್ಕೂ ಒಂದು ಯಾವುದೇ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮಕ್ಕೆ ₹1 ಅನುದಾನ ಕೊಡ್ಲಿಲ್ಲ. ಇವ್ರು ಏನ್ ಮಾಡಿದಾರೆ? ಲಿಂಗಾಯತರು ಬರೇ ಮುಖ್ಯಮಂತ್ರಿ ಲಿಂಗಾಯತರು ಓಟ್ ಬೇಕಷ್ಟೇ, ಆದ್ರೆ ಲಿಂಗಾಯತರಿಗೆ ಯಾವ ಅಭಿವೃದ್ಧಿ ಪಡಿಸುವಂತ ಕೆಲಸ ಯಾವ ನಾಯಕರು ಮಾಡಿಲ್ಲ. ಇದೇ ಹಿಂದ ವೀರಣ್ಣ ಚರಂತಿಮಠ ಅವರು ಮುರುಗೇಶ್ ನಿರಾಣಿ ಅವರು ಮಂತ್ರಿ ಆದಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಏನಾರ ಮುರುಗೇಶ್ ನಿರಾಣಿ ಕೊಟ್ರ, ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಕೊಟ್ರ ನಾ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಇವರು. ಮತ್ತೆ ಇವತ್ತು ಹೆಂಗ್ ಸಮುದಾಯದವರು ಓಟ್ ಹಾಕ್ತಾರ ಅವ್ರಿಗೆ? ವೀರಣ್ಣ ಚರಂತಿಮಠ ಅವ್ರಿಗೆ ಅವತ್ತು ಮುರುಗೇಶ್ ನಿರಾಣಿ ಅವರು ಪಂಚಮಸಾಲಿ ಅಲ್ಲ, ಮತ್ತೆ ಅವತ್ತ ವೀರಣ್ಣ ಚರಂತಿಮಠ ರಾಜೀನಾಮೆ ಕೊಡ್ತೀನಿ ಅಂದಲ್ಲ. ಮತ್ತೆ ಇವತ್ತು ಸಮುದಾಯದ ಓಟ್ ಬೇಕಾ ಇವ್ರಿಗೆ? ಬೇಕಾದಾಗ ಒಂದು, ಬೇಡದಾಗ ಒಂದು. ಸರ್, ಈಗ ನಿಮ್ಮ ಸಮುದಾಯದ ಏನು ಯತ್ನಾಳ್ ಅವರು ಮುಖ್ಯಮಂತ್ರಿ, ನಾ ಮುಂದಿನ ಮುಖ್ಯಮಂತ್ರಿ ಹಾಕಿನಿ, ಮತ್ ನೀವು ಮುಂದಿನ ಮುಖ್ಯಮಂತ್ರಿ ಆದವ್ರು ನೀವು ಸಪೋರ್ಟ್ ಮಾಡ್ಬೇಕಾ ಬೇಡ? ಯಾರ್ರೀ ಅವ ಈ ಮುಖ್ಯಮಂತ್ರಿ? ಸ್ವಯಂ ಘೋಷಿತ ನಾನು ಮಾಡ್ಕೊಂಡ್ರು ಬಿಟ್ರೆ ಮುಖ್ಯಮಂತ್ರಿ ಹಾಕಿರ? ನಾನು ಓಟ್ ಹಾಕ್ತಿರಿಲ್ಲ, ನಾನು ಬೆಂಬಲಿಸ್ತಿರಿಲ್ಲ ಅಂತ ಕೇಳ್ತಾನ. ಕಾಮಿಡಿ ಏನು? ಅದಕ್ಕೆ ಹೇಳಿದಿಲ್ಲ, ಇವ ಪ್ರಾಣೇಶಿಗೆ ಇನ್ನೊಂದು ರೂಪನೇ ಮಿಸ್ಟರ್ ಇವ ಗೊಡ್ಡೆಮ್ಮಿ. ಅವ್ರು ಬರೋದ್ರಿಂದ ಏನು ಬಿಜೆಪಿಗೆ ಇನ್ನೂ ಸ್ವಲ್ಪ ಪ್ಲಸ್ ಆಗುತ್ತೆ, ನಂತರ ಮೈನಸ್? ಬಹಳ ಒಳ್ಳೆ ಕೆಲಸ ಮಾಡ್ಯಾರ ಅವ್ರು. ನಿನ್ನೆ ಮಾತಾಡಿ ನಮ್ಗೆ ಗಟ್ಟಿಗೊಳಿಸಿದ್ರು. ಮತ್ತೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ, ಎಲ್ಲ ಸಮುದಾಯದವ್ರನ್ನ ಅರಿವು ಮೂಡಿಕೊಂಡು ಎಲ್ಲರೂ ನಾವು ಒಗ್ಗಟ್ಟಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು ಚಲೋಪ್ಪ ಅಂತೇಳಿ ಎಲ್ಲ ಜನ ಇವತ್ತು ಮಾತಾಡುವಂತ ಪರಿಸ್ಥಿತಿ ಆಗಿದೆ, ಕಾಮಿಡಿಯನ್ ಬಂದು ಹೋಗಿದ್ದಕ್ಕೆ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ ಧರ್ಮದ ಬಗ್ಗೆ ಏನು ಹೆಚ್ಚು ಪ್ರಚಾರ ಮಾಡೋದಾಗಲಿ, ಅವರು ತಮ್ಮದೇ ಆದಂತ ಸಮಾಜದ ಬಗ್ಗೆ ಅಭಿವೃದ್ಧಿ ಪಡಿಸ್ತಾರಂತ ಅನಿಸ್ತಾ ಇದೆ. ನೋಡ್ರಿ, ಅವ್ನು ಲಿಂಗಾಯತ ಅನ್ನೋದ ನನಗೆ ಡೌಟ್ ಐತಿ. ಅದಕ್ಕೆ ಅವ್ನು DNA ಟೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಅವ ನನಗೆ ಯಾಕೋ ಲಿಂಗಾಯತರ ಹಂಗೆ ಕಾಣವಲ್ಲವ. ಬಸವಣ್ಣನವರ ಒಂದು ಸಿದ್ಧಾಂತದ ಬಗ್ಗೆ ಮಾತಾಡ್ತಾನ. ಬಸವಣ್ಣವರು ವಿಭೂತಿ ಧರಿಸಿದ್ರೆ ನಮ್ಮಂತವ್ರಿಗೆ ವಿಭೂತಿ ಧರಿಸಿದ್ರೆ ಯಾಕಂತಾನ. ಅಂದ್ರೆ ಎಲ್ಲಾ ಎಲ್ಲಾ ಒಳಪಂಗಡಗಳು ಕೂಡ, ಎಲ್ಲ ಹಾಲಮತ ಸಮಾಜ ಇರ್ಬೋದು, ಇವತ್ತು ನೇಕಾರರ ಸಮುದಾಯ ಇರ್ಬೋದು, ಅಲ್ಪಸಂಖ್ಯಾತರು ಬಿಟ್ರೆ ಎಲ್ಲಾ ಸಮುದಾಯದವರು ಕೂಡ ನಾವು ವಿಭೂತಿಯನ್ನ ಧರಿಸ್ತೀವಿ. ಶಿವನನ್ನ ಆರಾಧಕರು ನಾವು. ಏನು ಆ ವಿಭೂತಿ ಅಂದ್ರೆ ನಮ್ಮ ಪವಿತ್ರವಾದ ಒಂದು ನಮ್ಮ ಲಾಂಛನ ಅಂತ ಹೇಳ್ತೀವಿ. ಆ ಲಾಂಛನಕ್ಕೆ ಅಗೌರವಾಗಿ ಮಾತಾಡ್ತಾನ. ಅದಕ್ಕೆ ನನಗೆ ಡೌಟ್ ಐತಿವ, ಇವ ಲಿಂಗಾಯತರಲ್ಲಿ ಹುಟ್ಟಿಲ್ಲ, ಇವ್ DNA ಟೆಸ್ಟ್ ಮಾಡ್ಬೋದು. ನೀವು ಸರ ನಿಮ್ಮ ಸಮಾಜದ ಮುಖಂಡರಿಗೆ ಅಥವಾ ನಿಮ್ಮ ಸಮಾಜದ ಸಾಮಾನ್ಯ ಜನರಿಗೆ ಏನಂತ ಕರೆ ಕೊಡ್ತೀರಿ? ನೋಡಿ, ಯಾವ ಸರ್ಕಾರ ನಿಮ್ಮ ಪರವಾಗಿದೆ, ಇವತ್ತು 2023ರಲ್ಲಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದಿರಿ. ಇವತ್ತು ಅದರ ರೀತಿಯಲ್ಲಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ನಾನೊಬ್ಬ ಅಧ್ಯಕ್ಷನಾದ ಮೇಲೆ ಬಹುತೇಕ ಇವತ್ತು ಸುಮಾರು 380 ಕೋಟಿ ಅನುದಾನವನ್ನ ಇವತ್ತು ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳಿಗೆ ಇವತ್ತು ನಮ್ಮ ನಿಗಮ ಕಾರ್ಯವನ್ನು ಮಾಡ್ತಾ ಇದೆ. ಬಡ ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಸ್ವಯಂ ಉದ್ಯೋಗದಾರರಿಗೆ ಎಲ್ಲರಿಗೂ ಇವತ್ತು ಬೆಂಬಲವನ್ನ ಕೊಡ್ತಾ ಇದೀವಿ ವೀರಶೈವ ಲಿಂಗಾಯತ ಜನಾಂಗಕ್ಕೆ. ಇವತ್ತು ತಾವು ನೆಚ್ಚಿದಂತೆ ನಾವು ಏನು ಭರವಸೆಯನ್ನು ಕೊಟ್ಟಿದ್ವಿ ಆ ಭರವಸೆಯಂತೆ ನಡೀತಾ ಇದ್ದೀವಿ. ಸಮುದಾಯದ ಜೊತೆಗಿದ್ದೀವಿ. ಸಮುದಾಯದ ನ್ಯಾಯ ಕೊಡಿಸೋದ್ರಲ್ಲಿ ಕೂಡ ನಾವು ಯಾವುದೇ ಹಿಂದೇಟ್ ಹಾಕೋದಿಲ್ಲ. ನಮ್ಮ ನಾಯಕರಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಇವತ್ತು ನಿಮ್ ಜೊತೆಗಿರ್ತಾರ. ತಾವೆಲ್ಲ ವಿಶ್ವಾಸ ಮಾಡಿ ಮತವನ್ನು ಕೊಡಿ, ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸ್ರಿ. ನಿಮ್ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತು ನಿಮ್ಗೆ ಏನೇ ಸಂದರ್ಭ ಬಂದಾಗ ನಾವು ಅವ್ರ ಜೊತೆಗೆ ನಿಲ್ತೀವಿ ಅನ್ನೋದು ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀವಿ. ಇದು ಶಾಸಕರಾಗಿರುವಂತ ವಿಜಯಾನಂದ ಕಾಶ್ಯಪ್ಪನವರ ಅಭಿಪ್ರಾಯ.